ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 16 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,054.94 0 ಪಿಟಿಎಸ್ 0% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಅಲ್ಟ್ರಾಟೆಕ್ ಸಿಮೆಂಟ್ 2.75% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಪವರ್ ಗ್ರಿಡ್ 1.90% ಕುಸಿದಿದೆ. ನಿಫ್ಟಿ 50 ಇಂದು 24,052.05% ಆಗಿದೆ. 0% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಅಮೆರಿಕ-ಇರಾನ್ ಯುದ್ಧ ಉಲ್ಬಣದಿಂದ ಕಚ್ಚಾ ತೈಲ 4ನೇ ಅಧಿವೇಶನದಲ್ಲಿ ಏರಿಕೆ. ಅಮೆರಿಕ-ಇರಾನ್ ಉದ್ವಿಗ್ನತೆ ಹೆಚ್ಚಳದ ನಡುವೆ ಕಚ್ಚಾ ತೈಲ ಜುಲೈ 15ರಂದು $80 ಮತ್ತು 11 ಸೆಂಟ್ ಪ್ರತಿ ಬ್ಯಾರೆಲ್ಗೆ ಕೊನೆಗೊಂಡಿತು. 4ನೇ ಸತತ ಅಧಿವೇಶನದ ಲಾಭ ದಾಖಲಿಸಿತು. ಬ್ರೆಂಟ್ ಕ್ರೂಡ್ $85 ಮತ್ತು 28 ಸೆಂಟ್ ಪ್ರತಿ ಬ್ಯಾರೆಲ್ಗೆ ಏರಿತು ಮತ್ತು ತಜ್ಞರು $110 ತಲುಪಬಹುದು ಎಂದು ಎಚ್ಚರಿಸಿದ್ದಾರೆ. ಸೆಮಿಕಂಡಕ್ಟರ್ ಮಿಷನ್ 2.0ಗೆ $1.27 ಲಕ್ಷ ಕೋಟಿ ಕ್ಯಾಬಿನೆಟ್ ಅನುಮೋದನೆ. ಕೇಂದ್ರ ಸಚಿವ ಸಂಪುಟ ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0ಗಾಗಿ $1.27 ಲಕ್ಷ ಕೋಟಿ ಅನುಮೋದಿಸಿದೆ. ಇದು ಪ್ರಧಾನಿ ಮೋದಿ ಅವರ ಆಮದು ಅವಲಂಬನೆ ಕಡಿಮೆ ಮಾಡುವ ವ್ಯಾಪಕ ತಂತ್ರದೊಂದಿಗೆ ಹೊಂದಿಕೆಯಾಗುತ್ತದೆ. ಒಂದು ಫಲಿತಾಂಶ ಚಂಚಲತೆ ನಡುವೆ ಸೆನ್ಸೆಕ್ಸ್ ನಿಫ್ಟಿ ಸ್ಥಿರ ಮುಕ್ತಾಯ. ಸೆನ್ಸೆಕ್ಸ್ ಜುಲೈ 14ರಂದು 77,054 ಮತ್ತು 94 ಪೈಸಾ ಮತ್ತು ನಿಫ್ಟಿ 50 24,052.05ರಲ್ಲಿ ಕೊನೆಗೊಂಡಿತು. ಮಿಶ್ರಕ ಒಂದು ಫಲಿತಾಂಶಗಳ ನಡುವೆ ಎರಡೂ ಸೂಚ್ಯಂಕಗಳು ಬಹುತೇಕ ಬದಲಾಗಲಿಲ್ಲ. ಏಷ್ಯಾ ಷೇರು ಮಾರುಕಟ್ಟೆಗಳು ಕೋಸ್ಪಿ ಕುಸಿತ ಮತ್ತು ಸೆಮಿಕಂಡಕ್ಟರ್ ಮಾರಾಟದ ಒತ್ತಡದಿಂದ ಕುಸಿದವು. ಚಿನ್ನ ಕುಸಿತ. ಬೆಳ್ಳಿ ಜಾಗತಿಕ ಒತ್ತಡದಿಂದ 2%ಕ್ಕೂ ಹೆಚ್ಚು ಇಳಿಕೆ. ಚಿನ್ನ ಜುಲೈ 15ರಂದು $4,064 ಮತ್ತು 10 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ ಕೊನೆಗೊಂಡಿತು. ಜೂನ್ ಗರಿಷ್ಠ $4,489 ಮತ್ತು 10 ಸೆಂಟ್ರಿಂದ ಕಡಿಮೆಯಾಗಿದೆ. ಬೆಳ್ಳಿ $57 ಮತ್ತು 97 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ ಕೊನೆಗೊಂಡು ಇತ್ತೀಚಿನ ಅಧಿವೇಶನದಲ್ಲಿ 2%ಕ್ಕೂ ಹೆಚ್ಚು ಕುಸಿಯಿತು. ಹಾರ್ಮುಝ್ ಜಲಸಂಧಿ ಇಂಧನ ಅಪಾಯ ತಗ್ಗಿಸಲು ಭಾರತ ಯುಎಇ ಬಂದರುಗಳ ಮೊರೆ. ಅಮೆರಿಕ-ಇರಾನ್ ಸಂಘರ್ಷ ತೀವ್ರಗೊಳ್ಳುತ್ತಿರುವ ನಡುವೆ ಭಾರತೀಯ ಶೋಧನಾ ಕಂಪನಿಗಳು ಹಾರ್ಮುಝ್ ಜಲಸಂಧಿ ಅಡಚಣೆ ತಪ್ಪಿಸಲು ಯುಎಇ ಬಂದರುಗಳ ಮೂಲಕ ಇಂಧನ ಪೂರೈಕೆ ಮಾಡುತ್ತಿವೆ. ಕಚ್ಚಾ ತೈಲ ಜುಲೈ 15ರಂದು $80 ಮತ್ತು 11 ಸೆಂಟ್ ಪ್ರತಿ ಬ್ಯಾರೆಲ್ಗೆ ಕೊನೆಗೊಂಡು ಇತ್ತೀಚಿನ ವಾರಗಳ ಗರಿಷ್ಠ ತಲುಪಿತು. ಭಾರತ-ಯುಕೆ ವ್ಯಾಪಾರ ಒಪ್ಪಂದ. ಭಾರತೀಯ ಗ್ರಾಹಕರಿಗೆ ಏನು ಅರ್ಥ? ವಿಶ್ವದ 5ನೇ ಮತ್ತು 6ನೇ ಅತಿದೊಡ್ಡ ಆರ್ಥಿಕತೆಗಳ ನಡುವಿನ ಭಾರತ-ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ ಸ್ಕಾಚ್ ವಿಸ್ಕಿ ಮತ್ತು ಬ್ರಿಟಿಷ್ ಸರಕುಗಳಿಗೆ ಭಾರತೀಯ ಮಾರುಕಟ್ಟೆ ತೆರೆದಿದೆ. ಯುಎಸ್ಡಿಐಎನ್ಆರ್ ಜುಲೈ 15ರಂದು 96.43ರಲ್ಲಿ ಕೊನೆಗೊಂಡಿತು. ಲೇಸರ್ ಪವರ್ ಮತ್ತು ಇನ್ಫ್ರಾ ಐಪಿಒ ಇಂದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಪಟ್ಟಿ. ಲೇಸರ್ ಪವರ್ ಮತ್ತು ಇನ್ಫ್ರಾ ಐಪಿಒ ಜುಲೈ 16, 2026ರಂದು ಪಟ್ಟಿಯಾಗಲಿದ್ದು, ತಜ್ಞರು ಮತ್ತು ಜಿಎಂಪಿ ಸಂಕೇತಗಳು ಬಲವಾದ ಆರಂಭವನ್ನು ಸೂಚಿಸುತ್ತಿವೆ. ನಿಫ್ಟಿ 50 ಜುಲೈ 14ರಂದು 24,052.05ರಲ್ಲಿ ಕೊನೆಗೊಂಡಿತು ಮತ್ತು ಗುರುವಾರ ಮಾರುಕಟ್ಟೆ ಇನ್ನೂ ತೆರೆದಿಲ್ಲ. ಇನ್ಫೋಸಿಸ್ ಎನ್ಎಸ್ಇ 1.52% ಕುಸಿತ. ಎನ್ವೈಎಸ್ಇ ಎಡಿಆರ್ ಕೂಡ ಇಳಿಕೆ. ಇನ್ಫೋಸಿಸ್ ಎನ್ಎಸ್ಇಯಲ್ಲಿ $1,076 ಮತ್ತು 30 ಪೈಸಾರಲ್ಲಿ 1.52% ಕುಸಿದು ಕೊನೆಗೊಂಡಿತು. ಎನ್ವೈಎಸ್ಇ ಎಡಿಆರ್ $11 ಮತ್ತು 4 ಸೆಂಟ್ರಲ್ಲಿ 0.09% ಇಳಿದಿತು. ವಿಪ್ರೋ $174 ಮತ್ತು 65 ಪೈಸಾರಲ್ಲಿ 1.41% ಕುಸಿದು ಕೊನೆಗೊಂಡರೆ ಟಿಸಿಎಸ್ $2,189 ಮತ್ತು 20 ಪೈಸಾರಲ್ಲಿ ಬಹುತೇಕ ಸ್ಥಿರವಾಗಿ ಮುಕ್ತಾಯಗೊಂಡಿತು. ಎಫ್ಡಿ ಬಡ್ಡಿದರಗಳು $3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,046 ಮತ್ತು 60 ಸೆಂಟ್ 0.36% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,25,213 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.36% ಕುಸಿದಿದೆ. ಹಿಂದಿನ ಮುಕ್ತಾಯ $4,061 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $57 ಮತ್ತು 49 ಸೆಂಟ್ 2.19% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,729 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 2.19% ಕುಸಿದಿದೆ. ಹಿಂದಿನ ಮುಕ್ತಾಯ $58 ಮತ್ತು 77 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $80 ಮತ್ತು 19 ಸೆಂಟ್ 1.07% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ.
ತೈಲ ಬೆಲೆ 1.07% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $79 ಮತ್ತು 34 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 25 ಸೆಂಟ್ 0.19%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.19% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 43 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.